ರಾಜ್ಯ ರಾಜಕಾರಣದಲ್ಲಿ ಸೈಟ್ ಫೈಟ್ ಜೋರಾಗಿದೆ. ಒಂದು ಕಡೆ ವಿಪಕ್ಷಗಳು ಪಾದಯಾತ್ರೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ಆರೋಪ ನಿರಾಧಾರ ಅಂತ ಹೇಳ್ತಿದ್ದಾರೆ. ಹೇಗಾದ್ರೂ ಮಾಡಿ ಸಿಎಂ ತಲೆದಂಡವಾಗಲೇಬೇಕು ಅಂತ ಹೇಳಿ ಪಣತೊಟ್ಟು ಪಾದಯಾತ್ರೆಯನ್ನು ನಡೆಸ್ತಾ ಇರುವಂತಹ ದೋಸ್ತಿ ನಾಯಕರ ವಿರುದ್ಧ ಸಿಎಂ ನಿಗಿ ಕೆಂಡವಾಗ್ಬಿಟ್ಟಿದ್ದಾರೆ. ಸ್ವಕ್ಷೇತ್ರದಲ್ಲಿಯೇ ದೋಸ್ತಿ ನಾಯಕರಿಗೆ ತಿರುಗೇಟನ್ನು ಕೊಡಲಿಕ್ಕೆ ಸಿಎಂ ಸರ್ವ ತಯಾರಿಯನ್ನ ನಡೆಸಿದ್ದಾರೆ. ಜೊತೆಗೆ ಬಿಜೆಪಿ ಸರ್ಕಾರದ ಹಗರಣಗಳನ್ನ ಬಯಲಿಗೆಳಿತಾರಾ ಎಂಬ ಕುತೂಹಲ ಕೂಡ ಸಹಜವಾಗಿಯೇ ಮನೆ ಮಾಡಿರುವಂಥದ್ದು. ಹಾಗಾಗಿಯೇ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಈಗ ರಾಜ್ಯ ರಾಜಕಾರಣದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಒಂದು ಕಡೆ ಸೈಟ್ ಫೈಟ್ನ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಈ ಮೂಡಾ ಹಗರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಜೆಡಿಎಸ್ ಬಿಜೆಪಿ ಜಂಟಿ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಇವತ್ತು ಮೈಸೂರನ್ನ ಪ್ರವೇಶ ಮಾಡ್ತಾ ಇದೆ. ನಾಳೆ ಸಮಾರೋಪ ಸಮಾರಂಭ ಇದೆ. ಅದಕ್ಕೂ ಒಂದು ದಿನದ ಮೊದಲೇ ಅಂದ್ರೆ ಇವತ್ತು ಕಾಂಗ್ರೆಸ್ ಜನಾಂದೋಲನ ಸಮಾವೇಶದ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಕಾಲದ ಹಗರಣಗಳನ್ನ ಬಹಿರಂಗ ಮಾಡಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂಥದ್ದು. ಹಾಗಾಗಿಯೇ ಎಲ್ಲರ ಚಿತ್ತ ಇವತ್ತು ಕಾಂಗ್ರೆಸ್ನ ಜನಾಂದೋಲನದ ಸಮಾವೇಶದತ್ತ ನೆಟ್ಟಿದೆ. ಯಾವ್ಯಾವ ಹಗರಣವನ್ನ ಪ್ರಸ್ತಾಪಿಸ್ತಾರೆ, ಅದು ಯಾವ ರೀತಿಯ ಟರ್ನು ಮತ್ತು ಟ್ವಿಸ್ಟ್ ಅನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಸಿಎಂ ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳು ಯಾವುವು? ದೋಸ್ತಿ ನಾಯಕರಿಂದ ಸಿಎಂ ವಿರುದ್ಧ ಆರೋಪಗಳ ಸುರಿಮಳೆ ಆಗ್ತಾ ಇದೆ. ಇದಕ್ಕೆ ಟಕ್ಕರ್ ಕೊಡ್ಲೇಬೇಕಲ್ಲ, ಇದನ್ನ ಟ್ಯಾಕಲ್ ಮಾಡಲೇಬೇಕಲ್ಲ. ಅದಕ್ಕೆ ಇವತ್ತು ಜನಾಂದೋಲನ ಸಮಾವೇಶ ವೇದಿಕೆಯಾಗುವಂತಹ ಸಾಧ್ಯತೆ ಇದೆ. ತವರೂರಿನಲ್ಲಿ ನಿಂತು ಉತ್ತರವನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಕಲ ರೀತಿಯ ಸಿದ್ಧತೆಗಳನ್ನ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ನಡೆಯಬೇಕಾದಂತಹ ಒಂದು ಪ್ರೆಸ್ ಮೀಟ್ ಅನ್ನ ಇದ್ದಕ್ಕಿದ್ದ ಹಾಗೆ ಕ್ಯಾನ್ಸಲ್ ಮಾಡಿದ್ರು. ಬಿಜೆಪಿ ಮತ್ತು ಜೆಡಿಎಸ್ ಕಾಲದ ಆರೋಪಗಳನ್ನ ಹಗರಣಗಳನ್ನ ಬಯಲಿಗೆಳೆಯುವಂತಹ ನಿಟ್ಟಿನಲ್ಲಿ ಇವತ್ತಿನ ಜನಾಂದೋಲನ ಸಮಾವೇಶ ಸಾಕ್ಷಿಯಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ಜೆಡಿಎಸ್ ಬಗ್ಗೆ ಸಿಎಂ ಮಹತ್ತರ ದಾಖಲೆಯನ್ನ ಇವತ್ತಿನ ಸಮಾವೇಶದಲ್ಲಿ ಬಿಡುಗಡೆ ಮಾಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಇವತ್ತಿನ ಜನಾಂದೋಲನ ಸಮಾವೇಶ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಎಲ್ಲಾ ದಾಖಲೆಗಳನ್ನ ಸಿದ್ಧ ಮಾಡಿಕೊಂಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯನವರು. ಇವತ್ತು ಬಹಿರಂಗ ಸಮಾವೇಶದ ಮೂಲಕ ಆ ದಾಖಲೆಗಳನ್ನ ರಿಲೀಸ್ ಮಾಡ್ತಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿರುವಂತಹ ದೋಸ್ತಿ ನಾಯಕರುಗಳಿಗೆ ಟಕ್ಕರ್ ಅನ್ನ ಕೊಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಬಿಜೆಪಿ ಜೆಡಿಎಸ್ಗೆ ಇವತ್ತು ಬಹುದೊಡ್ಡ ಶಾಕ್ ಅನ್ನ ಕೊಡಲಿದ್ದಾರೆ ಸಿಎಂ. ಆ ಶಾಕ್ ಯಾವುದು, ಏನೆಲ್ಲ ಹಗರಣಗಳಿರುತ್ತೆ, ಆ ಹಗರಣದಿಂದ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋ ಸದ್ಯಕ್ಕಿರುವಂತಹ ಕುತೂಹಲ. ದಾಖಲೆಯ ಸಮೇತ ಸ್ಪಷ್ಟೀಕರಣವನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಈ ಮೂಲಕ ದೋಸ್ತಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಬಿಗ್ ಶಾಕ್ ಕೊಡ್ತಾರೆ ಅಂತ ಹೇಳಿ ವರ್ಣನೆ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಸೈಟು ಜಮೀನುಗಳ ಮೇಲೆ ಆಸಕ್ತಿ ಇದೆಯೋ? ನನಗೆ ಡೆಫಿನೆಟ್ ಆಗಿಲ್ಲ. ಇಲ್ಲ. ಹಾಗಿದ್ದಾಗ ಇದು ಯಾಕೆ ಬೇಕಿತ್ತು ನಿಮಗೆ? ಈಗ ಮೂಡಾದವರು ಇನ್ ಇಟ್ಸ್ ಡಿಸಿಷನ್ ದೇ ಹ್ಯಾವ್ ಗಿವನ್ 14 sites ಅಮೌಂಟಿಂಗ್ ಟು 38,284 ಕರೆಕ್ಟ್ ಸ್ಕ್ವೇರ್ ಫುಟ್ ಕರೆಕ್ಟ್ ಕೊಟ್ಟಿದ್ದಾರೆ. ಮತ್ತೆ ನಾವು ಇಂಥ ಏರಿಯಾದಲ್ಲಿ ಕೊಡಿ ಅಂತ ಕೇಳಿಲ್ಲ. ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ವಾಪಸ್ ತಗೋತೀವಿ ಅಂತ ತಗೊಳ್ಳಿ. ಹಾ, ಅವ್ರ ಧೈರ್ಯ ಎದುರು ತಗೋಬೇಕಪ್ಪ, ತಗೊಳ್ಳಿ. ಕಾನೂನು ಪ್ರಕಾರ ನಾವು ಕೊಟ್ಟಿಲ್ಲ ಅಂದ್ರೆ ತಗೋಬೇಕು, ತಗೊಳ್ಳಿ. ಆಫ್ಟರ್ ಆಲ್ ದಿಸ್ ಇಶ್ಯೂಸು ಇಷ್ಟೆಲ್ಲ ಗೋಜಲ್ ನಡೆದ ಮೇಲೆ ನನ್ನ ಯಜಮಾನ್ರು 40 ವರ್ಷ ಇಷ್ಟು ಚೆನ್ನಾಗಿ ಹಿಂಗೆ ನಡೆಸ್ಕೊಂಬಂದಿದ್ರು, ಇದು ಹಿಂಗೆ ಆಯ್ತಲ್ಲ ಅಂತ. ಡಸ್ ಶಿ ಫೀಲ್ ಸ್ಯಾಡ್? She is feeling ಬಿಕಾಸ್ sad. ನಾವು ವಿ ಹ್ಯಾವ್ ನಾಟ್ ಹರ್ಡ್ ಹರ್ ಕಾಮೆಂಟ್. ಯಾವತ್ತು ಕೊಟ್ಟು She ಇಲ್ಲ is feeling she is feeling bad on this issue. ಅವ್ರದ್ದೇನು ಅಡ್ವೈಸು ಮಾನ್ಯ ಮುಖ್ಯಮಂತ್ರಿಗಳಿಗೆ? ನೀವು ಏನೇ ತೀರ್ಮಾನ ಮಾಡಿದ್ರು ಕೂಡ ನಿಮ್ಮ ಜೊತೆ ಇರ್ತೀನಿ. ವಾಟ್ ಎವರ್ ಡಿಸಿಷನ್ ಐ ಟೇಕ್, ಶಿ ವಿಲ್ ಬಿ ವಿತ್ ಮೀ, ಮೈ ಫ್ಯಾಮಿಲಿ ವಿಲ್ ಬಿ ವಿತ್ ಮೀ. ಇನ್ನು 3.25 ವರ್ಷ ನನಗೆ ಅನ್ಕೊಂಡಿದ್ದೀನಿ ಯಾವ ತೊಂದರೆನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. 3.25 ವರ್ಷ 3.25 ವರ್ಷ ಯಾವ ತೊಂದರೆನೂ ಇಲ್ಲ. ನಿಮ್ಗೆ ಅರ್ಥ ಆಗ್ತಿದೆ ತಾನೆ ನಾನು ಯಾವ ಅರ್ಥದಲ್ಲಿ ಅದನ್ನು ಕೇಳ್ತಾ ಇದ್ದೀನಿ ಅಂತ? 3.25 ಗೊತ್ತಾಯ್ತು, ನನಗೆ ಅರ್ಥ ಆಗುತ್ತೆ. ಯಾವ ಸಮಸ್ಯೆನೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಅಯ್ಯೋ ರಾಮಚಂದ್ರ, ಹೌದಾ? ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಅದರ್ಸ್ ಆರ್ ಟಾಕಿಂಗ್. ಈ ಲುಕ್ಸ್ ಲೈಕ್ ಎ ವೀಕ್ ಮ್ಯಾನ್. ಅದೇನೋ ಎಂಡಿಗೆ ಬಂದ್ಬಿಡುತ್ತಂತೆ, ಕೌಂಟರ್ ಅಟ್ಯಾಕ್ ಅದಕ್ಕೆ ನಡೀತಾ ಇದೆ. ಸುಲಭವಾಗಿ ಎತ್ತಾಕ್ಬಿಟ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ತಾವೇ ಹೇಳ್ದಂಗೆ ಅದು ಡ್ಯಾಮೇಜ್ ಆದರೆ ಆಟೋಮೆಟಿಕ್ ಪೊಲಿಟಿಕಲ್ ಲಾಭ ಸಿಕ್ಕತ್ತೆ ನಮಗೆ ನಾಳೆ ಅಂತಾನೆ ಅವ್ರದ್ದು ಐಡಿಯಾ ಅಂತಾನೆ ಎಲ್ಲರೂ ಹೇಳ್ತಿರೋದು. ಅನ್ಕೊಂಡಿದ್ರೆ ಅವರು ಮೂರ್ಖರು.